ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತುಗಳು, ನಮ್ಮಿಂದಲ್ಲ ಜನರಿಂದ. 41ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು 41ನೇ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತಿರುವುದೇನು ಅಂತಕ್ಕಂಥ ವಿಷಯದಲ್ಲಿ ಜನ ಮಾತಾಡ್ತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ನಾನು ತಿಳಿಸ್ತಾ ಇದ್ದೆ. ಕರ್ನಾಟಕ ಘನ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿದೆ. ಅಧಿವೇಶನವು ಕೂಡ ನಡೆದಿದೆ. ವಿಶೇಷ ಒಂದು ಅಧಿವೇಶನದಲ್ಲಿ ಮುಖ್ಯವಾಗಿ ಒಂದು ವಿಷಯ ಬಹಳ ಕೈಘಟನೆ ಅನ್ನಬಹುದು. ಯಾಕಂತ ಕೇಳಿದ್ರೆ, ಸರ್ಕಾರ ಸಾಕಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ, ಬಿಸಿ ಊಟ ಭಾಗ್ಯ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಎರಡ. ಈಗ ಏನಾಗಿದೆ ಅಂದರೆ, ಮೊನ್ನೆ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗರ್ ಅವರು ಮಕ್ಕಳು ಊಟ ಮಾಡತಕ್ಕಂಥ ಬೇಳೆಯ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದರು. ವಿಷಯ ಪ್ರಸ್ತಾಪ ಮಾಡುತ್ತಿದ್ದಂತೆಯೇ ಒಂದು ಘಟನೆ ಏನು ನಡೀತಂದ್ರೆ, ಸದನದ ಸಭಾಪತಿಗಳಾಗಿರ್ತಕ್ಕಂಥವರು ಅವರನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ಜನರು ಖಂಡಿಸ್ತಾ ಇದ್ದಾರೆ. ಶರಣು ಬಿಡಿ, ಶರಣು ಸಲ್ಗರ್ ಬಿಡಿ. ಸ್ವಾಮಿ, ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ನ್ಯಾಯವಾಗಿರ್ತಕ್ಕಂಥ ವಿಷಯಕ್ಕೆ ಸ್ಪಂದಿಸಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದನ್ನು ನಡವಳಿ ಮಾಡಬೇಕು, ಅದನ್ನು ಇನ್ಕ್ವೈರಿ ಮಾಡಲು, ವಿಚಾರಣೆ ಮಾಡಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಂದು ಆದೇಶವನ್ನು ಮಾಡ್ತಕ್ಕಂಥವರು ಆಗಿರಬೇಕು. ಯಾರು? ವಿಧಾನಸಭೆ ಅಧ್ಯಕ್ಷರು. ಏನು ಹೇಳಿದರು ಶರಣು ಸಲ್ಗರ್ ಅವರು? ಇಡೀ ರಾಜ್ಯದಾದ್ಯಂತ ಮತ್ತು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟದಲ್ಲಿ ಕೊಡ್ತಕ್ಕಂಥ ತೊಗರೆಬೇಳೆ ವಿಷಪೂರಿತ ಇದ್ದಂತೆ ಇದೆ. ಮಕ್ಕಳು ಸುಮ್ಮನೆ ತಿಂತವೆ. ಬಡವರ ಮಕ್ಕಳಿಗೆ ಇದು ಕ್ಯಾನ್ಸರ್ ಕಾರಕ ಆಗಿರ್ತಕ್ಕಂಥ ಬೇಳೆ, ಇದನ್ನು ನೀವು ಸರಿಪಡಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಇವರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ ಮನವಿಯನ್ನ ಮಾಡಿಕೊಟ್ರು. ಆಗ ಸಚಿವರು ಏನು ಹೇಳಿದ್ರು? ನೋಡೋಣ, ನಿಮ್ಮ ಕಡೆ ಇದೆಯಾ, ನಾವು ತನಿಖೆ ಮಾಡಿಸ್ತೀವಿ ಅವಶ್ಯಕತೆ ಇದ್ದಲ್ಲಿ. ಏನ್ರಿ ಇದು? ನೋಡ್ತೀರಾ ನೀವು? ಬೇಳೆಯನ್ನು ತೋರಿಸ್ತೀನಿ ನಾನು. ಬೇಳೆ ನೋಡ್ತೀರಾ? ನೋಡಿ, ಬೇಳೆ ಇದೇ ಬೇಳೆ ನೋಡಿ. ಇದರಲ್ಲಿ ಕನಿಷ್ಠ 5 ತೆಗೆದರೆ ಸುಮಾರು 5ರಿಂದ 6 ಥರದ ಕಲಬೆರಕೆ ಬೇಳೆ ಇದೆ. ಇದು ನಾನು ಶಾಲೆ, ಅಂಗನವಾಡಿ, ಹಾಸ್ಟೆಲ್ಗಳನ್ನು ತಿರುಗಿ ಎಲ್ಲ ಕಡೆ ನೋಡಿದ್ರು ಕೂಡ ಒಂದೇ ಥರ ಬೇಳೆ. ಅಂದರೆ ಇದು ರಾಜ್ಯದ ತುಂಬೆಲ್ಲ ಇದು ನಡೀತಾ ಇದೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸರ್ಕಾರಕ್ಕೆ ಕಿವಿ ಇಲ್ಲವೇ, ಕಣ್ಣಿಲ್ಲವೇ? ಸರ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಅಧಿಕಾರಿಗಳು, ಗಂಟೆ ಗಂಟೆಗೂ ಮೀಟಿಂಗ್ಗಳು, ಆನ್ಲೈನ್ ಮೀಟಿಂಗ್, ಆಫ್ಲೈನ್ ಮೀಟಿಂಗ್. ಯಾವುದಕ್ಕೋಸ್ಕರ? ಶಾಸಕರುಗಳಿಗೆ ಸಮಯವಿಲ್ಲ, ಸಚಿವರುಗಳಿಗೆ ಸಮಯವಿಲ್ಲ, ಅಧಿಕಾರಿಗಳಿಗೆ ಸಮಯವಿಲ್ಲ. ಆದರೆ ಶಾಲಾ ಮಕ್ಕಳು ಇಂಥ ಕೆಟ್ಟ ಒಂದು ಬೇಳೆಯನ್ನ ತಿಂದು ಬದುಕುತ್ತಿದ್ದಾರೆ ಎಂದಾಗ ಜನ ಇದನ್ನ ಖಡಕ್ಕಾಗಿ ಖಂಡನೆ ಮಾಡ್ತಾ ಇದ್ದಾರೆ. ಇದು ಪಾಪದ ಫಲ. ನಿಮಗೆ ಎಲ್ಲಿ ಹೋದರೂ ಬಿಡದು. ನೋಡ್ತೀರಿ ಜಗತ್ತಿನಲ್ಲಿ ಏನು ನಡೀತಾ ಇದೆ. ಇವತ್ತು ಪಾಪ ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗರ್ ಅವರು ಮಾತನಾಡಿದ ಮಾತುಗಳು ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಅಂತ ಪವಿತ್ರವಾದ ಸದನದಲ್ಲಿ ಅರಣ್ಯ ರೋದನವಾಯಿತು ಎಂದು ಬಣ್ಣಿಸುತ್ತಿದ್ದಾರೆ. ಎಲ್ಲರೂ ಮಂತ್ರಮುಗ್ಧರಾದರೆ ಎಲ್ಲರಿಗೂ ಇದು ಬೇಕಾಗಿತ್ತೆ ಅಥವಾ ಬೇಡವಾದರೂ ಕೂಡ ದನಿ ಎತ್ತಲಿಕ್ಕೆ ಶಕ್ತಿ ಇಲ್ಲವೇ ಅಂತಕ್ಕಂಥ ಪ್ರಶ್ನೆಯನ್ನ ಈ ನಾಡಿನ ಜನರು ನಿಮಗೆ ಕೇಳ್ತಾ ಇದ್ದಾರೆ. ಹೀಗೆ ಒಂದು ವೇಳೆ ಮುಂದುವರೆದರೆ, ಎಲ್ಲರೂ ಕೂಡಿ ಇದನ್ನೇ ಮಾಡಿದರೆ ಇಲ್ಲಿಯಿಂದ ತಪ್ಪಿಸಿಕೊಳ್ಳಬಹುದು. ಆ ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಇವರು ಅನುಭವಿಸೇ ಹೋಗ್ತಾರೆ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದಾದರೆ ತಿಳಿದುಕೊಳ್ಳಿ,
ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ಆಹಾರ ಏನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಬಿಸಿ ಊಟ ಏನು ಕೊಡ್ತಾ ಇದ್ದಾರೆ, ಅಂಗನವಾಡಿಗಳಲ್ಲಿ ಏನು ಕೊಡ್ತಾ ಇದ್ದಾರೆ ಸ್ವಾಮಿ? ಇಂಥವನ್ನು ತಿನ್ನಿಸಿ ಪೌಷ್ಟಿಕತೆ ನಾವು ಹೆಚ್ಚಿಸ್ತೀವಿ, ನಾಚಿಕೆ ಆಗಬೇಕು ಅಂತಾರೆ ಜನ. ದಯವಿಟ್ಟು ಇದನ್ನು ಬಹಳ ತೀಕ್ಷ್ಣವಾಗಿ ತೆಗೆದುಕೊಂಡು, ಬಹಳ ತೀವ್ರವಾಗಿ ತೆಗೆದುಕೊಂಡು, ಈ ಶಾಲೆಯಲ್ಲಿ ಕೊಡ್ತಕ್ಕಂಥ ಬಿಸಿ ಊಟದ ಆಹಾರ ಪದಾರ್ಥ, ಹಾಸ್ಟೆಲ್ಗಳಲ್ಲಿಯ ಆಹಾರ ಪದಾರ್ಥಗಳನ್ನು ನೀವು ನೋಡಿ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಸ್ಟ್ರೀಮ್ಲೈನ್ ಮಾಡಬೇಕು. 90ರಿಂದ 110 ರೂಪಾಯಿ ಕೆಜಿ ತೊಗರಿಬೇಳೆ ಸಿಗುವಾಗ ನಿಮ್ಮ ಬಿಸಿ ಊಟಕ್ಕೆ ಹಾಸ್ಟೆಲ್ಗಳಿಗೆ ಕೊಡ್ತಕ್ಕಂಥವ್ರು 50ರಿಂದ 63 ನೀವು ಬೈಂಡ್ ಮಾಡಿದ್ರಂತೆ ಕೇಳ್ಪಟ್ಟಿದ್ದೇನೆ. ಜನ ಹೇಳ್ತಾ ಇದ್ದಾರೆ. ಅವ್ರು ಹೆಂಗೆ ಒಳ್ಳೆ ಬೆಳೆ ಕೊಡೋಕ್ಕೆ ಸಾಧ್ಯ ಆಗುತ್ತಾರೆ? ಇದಕ್ಕೆ ಸರ್ಕಾರವೇ ಕಾರಣ. ಸರ್ಕಾರ ಯೋಚನೆ ಮಾಡಿ ದರ ಏನು ನಡೆದಿದೆ ಆ ದರ ಕೊಟ್ಟರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನು ಸಪ್ಲೈ ಮಾಡ್ತಕ್ಕಂಥ ಗುತ್ತಿಗೆದಾರರು ಮಾಡ್ತಾರೆ. ಇದನ್ನು ಮಾಡೋದಿಲ್ಲ. ಇದನ್ನು ಮಾಡಲಿಕ್ಕೆ ಹಚ್ಚಿದವರು ಸರ್ಕಾರನೇ ಅಂತಕ್ಕಂಥ ಮಾತು ಜನ ಬಹಳ ತೀವ್ರವಾಗಿ ಖಂಡಿಸ್ತಿದ್ದಾರೆ. ಆದ್ದರಿಂದ ಇನ್ನು ಮುಂದಾದರೂ ಕೂಡ ಸರ್ಕಾರ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಿಕೊಂಡು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಇರ್ತಕ್ಕಂಥ ತಪ್ಪುಗಳನ್ನು ಕಂಡಲ್ಲಿ ಕ್ರಮ ತೆಗೆದುಕೊಂಡು ಒಳ್ಳೆಯ ಆಹಾರವನ್ನು ಮಕ್ಕಳಿಗೆ ಸಿಗುವಂತೆ ಮಾಡ್ತೀರಿ ಅಂತಕ್ಕಂಥ ವಿಚಾರ ಇಡೀ ನಾಡಿನ ಜನರದ್ದಾಗಿದೆ. ಆದ್ದರಿಂದ ಮಾಡ್ತೀರಿ ಅಂತಕ್ಕಂಥ ಆಶಯವನ್ನು ಕೂಡ ನಾವು ವ್ಯಕ್ತಪಡಿಸಿ, ಜನರಾಡುವ ಮಾತು ಇದು ನಮ್ಮಿಂದಲ್ಲ, ಜನರಿಂದ 41ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.